ಇದು ಇವತ್ತಿನ ಸಂಜೆ ವ್ಲಾಗು. ಹಾಗೆ ಸಿಂಪಲಾಗಿ ಒಂದು ದಾಲ್ ಫ್ರೈ ಮಾಡೋಣ ಅಂದ್ಕೊಂಡು ಈಕ್ವಲ್ ಪ್ರಪೋರ್ಷನಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಹಾಕ್ಕೊಂಡು ತೊಳೆದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕಿ ಕುಕ್ಕರಲ್ಲಿ 3 ವಿಷಲ್ಸ್ ತೊಗೊಳ್ಳೋಣ. ಓನ್ಲಿ 3 ವಿಷಲ್ಸು. ಅದು 3 ವಿಷಲ್ಸ್ ಆಗೋಷ್ಟೊತ್ತಿಗೆ 1-2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಒಂದು 3-4 ಹೆಚ್ಚಿ ಇಟ್ಕೊಂಡೆ. ಒಗ್ಗರಣೆಗೆ ಒಂಚೂರು ಬೆಳ್ಳುಳ್ಳಿನೂ ಹಸಿಮೆಣಸಿನ್ಕಾಯಿ ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಬಾಡಿಸ್ಕೊಳ್ಬೇಕು. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. 1-2 ಈರುಳ್ಳಿ ಸಾಕು, ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1-2 ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಅದನ್ನು ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಆಮೇಲೆ ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಸ್ಪೂನ್ ಮೆಣಸಿನ ಪುಡಿ, ಒಂದು ಸ್ವಲ್ಪ ಅಂದರೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಇಟ್ಕೊಂಡಿರೋಣ. ಅದು ಸೇರಿಸ್ಬಿಟ್ಟು ಇದಕ್ಕೆ ಈ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು 1-2 ನಿಮಿಷ ಬಾಡಿಸೋಣ. ಆಮೇಲೆ ಬೇಯಿಸಿ ಇಟ್ಕೊಂಡಿರೋ ಬೇಳೆ ಇದೆಯಲ್ಲ, ಅದಾಗಿದೆಯಾ ನೋಡೋಣ. ಆಗಿದೆ, ಎಲ್ಲ ಫ್ರೈ ಮಾಡಿರೋದು. ಬೇಳೆನೂ ಚೆನ್ನಾಗಿ ಬೆಂದಿದೆ ನೋಡಿ. ಈ ಬೇಳೆ ಜೊತೆಗೆ ಫ್ರೈ ಮಾಡಿರೋದು ಹಾಕಿ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ತಿಳಿಯಾಗಿದ್ದರೆ ಚೆನ್ನಾಗಿರಲ್ಲ. ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ರೆಡಿ ಆಗುತ್ತೆ ದಾಲ್ ಫ್ರೈ. ನೆಕ್ಸ್ಟು ಅದ್ರ ಜೊತೆಗೆ ಆಲೂ ಫ್ರೈ ಮಾಡೋಣ. ಒಗ್ಗರಣೆಗೆ ಅದಕ್ಕೂ 1-2 ಈರುಳ್ಳಿ, ಆಲೂಗಡ್ಡೆ 1-4 ಸಣ್ಣದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಜೀರಿಗೆ, ಮೇಥಿ, ಡ್ರೈ ಮೇಥಿ ಅದು, ಮತ್ತು ಇದಕ್ಕೆ ಅದು ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಇಂಗು, ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಹಾಕ್ಬಿಟ್ಟು ಬಾಡಿಸ್ಕೊಂಡು ನೆಕ್ಸ್ಟ್ ಆಲೂಗಡ್ಡೆನೂ ಹಾಕಿ ಬಾಡಿಸೋಣ. ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಬಾಡಿಸೋಣ. ಇದನ್ನು ಪುಡಿ ಯಾವಾಗ ಹಾಕಬೇಕು ಅಂದರೆ ತಕ್ಷಣಕ್ಕೆ ಹಾಕ್ಬಿಡ್ಬಾರ್ದು ನಾವು. ಆಲೂಗಡ್ಡೆ 70% ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಇದಕ್ಕೆ ನೀರು ಬಳಸೋದಿಲ್ಲ. ಈಗ 70% ಅಷ್ಟು ಬೆಂದಿದೆ. ಈಗ ಪುಡಿ ಹಾಕ್ಕೊಳ್ಳೋಣ. ಮೆಣಸಿನ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಮತ್ತು ಒಂದು ಸ್ವಲ್ಪ ಡ್ರೈ ಆಲೂ ಮೇಥಿ. ಇದು ಕಲರ್ಗೋಸ್ಕರ ಕಾಶ್ಮೀರಿ ಪೌಡರ್ ಚೂರು, ಒಂದು ಅರ್ಧ ಸ್ಪೂನಷ್ಟು ಸಾಕು. ಎಷ್ಟು ಹಾಕ್ಬಿಟ್ಟು ತಿರುಗಿಸ್ಬಿಡೋಣ. ಚೆನ್ನಾಗಿ ತಿರುಗಿಸಿದ್ರೆ ದಾಲ್ ಫ್ರೈಗೆ ಇದು ಸೈಡಲ್ಲಿಟ್ಟು ರೈಸ್ಗೆ, ಚಪಾತಿಗೆ ಸೂಪರ್ ಕಾಂಬಿನೇಷನ್ ಇದು. ಆಯಿತು ನೋಡಿ, ಆಲೂ ಫ್ರೈ ಮತ್ತು ದಾಲ್ ಫ್ರೈ. ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತೀನಿ.